ಬಳ್ಳಾರಿ ನಗರದಲ್ಲಿ ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳು ಹಾಗೂ ಜನಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಹಾಗೂ ಎದ್ದೇಳು ಕರ್ನಾಟಕ ವತಿಯಿಂದ ಹಮ್ಮಿಕೊಂಡಿರುವ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂಧುಗಳು ಎಲ್ಲರಿಗೂ ಗೊತ್ತಿದ್ದಾಗೆ ನಮ್ಮ ರಾಷ್ಟ್ರದ 16 ರಾಜ್ಯದಲ್ಲಿ ಇದು ಎಸ್ಐಆರ್ ಜಾರಿಯಾಗಿದೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯನೂ ಒಂದು. ಇವತ್ತು ಒಂದು ಕೇವಲ ಸುದ್ದಿಗೋಷ್ಠಿ ಅಲ್ಲ, ಒಂದು ಈ ಸಂಬಂಧಪಟ್ಟ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ನಾವೆಲ್ಲ ಎಸ್ಐಆರ್ ವಿರೋಧಿ ಅಂತ ಹೇಳಿ ಘೋಷಣೆ ಮಾಡ್ತಿದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಸಂವಿಧಾನ ತಂದಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ ವಿರೋಧ ಇದು ಎಸ್ಐಆರ್ ಆಗಿದೆ. ಕೇವಲ ಇದು ಅಲ್ಪಸಂಖ್ಯಾತರಿರ್ಬೋದು, ದಲಿತ ಸಮಾಜಗಲ್ಲ ಅಥವಾ ಹಿಂದುಳಿದ ವರ್ಗಕ್ಕೆ ಎಲ್ಲ ಇದು ಎಲ್ಲ ಸಮಾಜಗಳಿಗೆ ಅನ್ವಯ ಆಗ್ತದೆ. ಇದರಲ್ಲಿ ಭಾರಿ ಸೂಕ್ಷ್ಮತೆ ಇದೆ. ನಾವೆಲ್ಲ ನಮ್ಮ ಮುಂದೆ ಕಣ್ಮುಂದೆ ನೋಡಿದ್ದೀವಿ ಉದಾಹರಣೆಗಳು. ಬಿಹಾರ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳ್ನಾಡು ಇರ್ಬೋದು. ಅಲ್ಲಿ ಸ್ವಲ್ಪ ಏನಾಗ್ಬೋದು ಅಂತ ನಿರ್ಲಕ್ಷ್ಯ ತೋರಿಸಿ ಇವತ್ತು ಅಲ್ಲಿ ಪರಿಣಾಮ ಗೊತ್ತಾಗಿದೆ ಏನಾಗಿದೆ ಅಂತ ಹೇಳಿ. ಅದೇ ತರ ನಮ್ಮ ರಾಜ್ಯದಲ್ಲೇನು ನಾವು ಓವರ್ ಕಾನ್ಫಿಡೆನ್ಸ್ ಆಗಿ ಏನಾಗ್ತದೆ ಏನಾಗಬಹುದು ನೋಡೋಣ ಮಾಡೋಣ ಅಂತ ಹೇಳಿ ನಾವು ಟಾರ್ಚರ್ ಪಟ್ರೆ ನಿಜವಾಗ್ಲೂ ನಾವು ನಮ್ಮಷ್ಟಿಗೆ ನಾವು ಅನ್ಯಾಯ ಮಾಡಿದಾಗ ಆಗ್ತದೆ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಕೇವಲ ಮತದಾರ ಹಕ್ಕಲ್ಲ, ಅನೇಕ ಬೆನಿಫಿಟ್ಸ್ ನಮ್ಮಿಂದ ನಾವು ವಂಚಿತರಾಗ್ತೀವಿ. ನಾವು 2ನೇ ದರ್ಜೆಯ ನಾಗರಿಕರು ಆಗ್ಬೇಕಂತ ಹೇಳಿ ಕೆಲವು ಕೋಮುವಾದಿ ಶಕ್ತಿಗಳು ಇದ್ದಾವೆ. ಬಿಜೆಪಿ ಇರ್ಬೋದು, RS ಅವ್ರ ಉದ್ದೇಶ. ಇದರ ಮುಂಚೆ NRC CA ಅಂತ ಹೇಳಿ ಲಾಗು ಮಾಡಿದ್ರು. ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ವಿರೋಧ ಹೋರಾಟ ಮಾಡಿ ನಮ್ಮದೇ ಬಳ್ಳಾರಿಯಲ್ಲಿ ನಾವೆಲ್ಲ ಜಾತೀತವಾಗಿ ಪಕ್ಷಾತೀತವಾಗಿ ಜಾತಿ ಪಕ್ಷ ಭೇದ ಭಾವನೆ ಬಿಟ್ಟು ದೊಡ್ಡ ಹೋರಾಟ ಮಾಡಿ ಲಕ್ಷಾಂತರ ಜನ ಸೇರಿಸಿದ್ದೀವಿ. ಅದಕ್ಕೆ ವಿರೋಧ ಹೋರಾಟ ಮಾಡಿದ್ರೆ ಅದು ತಾತ್ಕಾಲಿಕ ನಿಂತಿದೆ. ಅದಾದ ತಕ್ಷಣ ಮತ್ತೆ ಇದು ಎಸ್ಐಆರ್ ಅಂತ ಹೇಳಿ ಲಾಗು ಆಗಿದೆ. ನಮ್ಗೆಲ್ಲ ಈಗ ಸರ್ಕಾರ ವತಿಯಿಂದ ಆದೇಶ ಆಗಿದೆ ಯಾವ ತರ ನಾವು ಇದು ಪರಿಷ್ಕರಣೆಯಲ್ಲಿ ನಮ್ಮ ಪಾತ್ರ ಏನಿದೆ, ನಾವು ಏನ್ ಮಾಡ್ಬೋದು ಅಂತ ಹೇಳಿ ಸರ್ಕಾರ ವತಿಯಿಂದ BLO ಅಪಾಯಿಂಟ್ ಮಾಡಿರ್ತಾರೆ. ಕೇವಲ BLO ಮೇಲೆ ನಂಬ್ಕೊಂಡು ನಾವು ಎಸ್ಆರ್ ಆಗ್ತದೆ ಬಿಡಿ ಸರ್ಕಾರಿ ಕೆಲಸ ನಾವ್ಯಾಕೆ ಹೋಗ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ನಮ್ಗೆ ತುಂಬಾ ಅನ್ಯಾಯ ಆಗ್ತದೆ. ನಾವೆಲ್ಲ ವಂಚಿತ ಆಗಿರ್ತೀವಿ. ಜೊತೆಯಲ್ಲಿ BLA ಅಂತ ಹೇಳಿ ಅಪಾಯಿಂಟ್ ಮಾಡ್ತಾರೆ. ಅದರಲ್ಲಿ BLA ಅವರ ಪಾತ್ರ ತುಂಬಾ ಮುಖ್ಯವಾಗಿ ಪ್ರಮುಖವಾಗಿರೋದು. ನಾವೆಲ್ಲ ಯಾವಾಗ ನಮ್ಮ BLOಗಳು ಮನೆ ಹತ್ರ ಬರ್ತಾರೆ, BL ಭಾರಿ ಪ್ರೀತಿ ವಿಶ್ವಾಸ ಅವ್ರನ್ನ ಗಮನಕ್ಕಿಟ್ಟು ಅವರಿಗೆಲ್ಲ ಕಾನ್ಫಿಡೆನ್ಸ್ ತಗೊಂಡು ನಮ್ದು ಏನಿದೆ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಸುಮ್ಮನೆ ಬ್ಲಾಂಕ್ ಆಗಿ ಆನ್ಲೈನ್ ಅಲ್ಲಿ ಸೈನ್ ಮಾಡೋದಲ್ಲ. ನಾವ್ ಏನಿದೆ ನಮ್ಮ BLAಗಳು ಇರ್ತಾರೆ, ಅವ್ರ ಸಹಾಯದಿಂದ ಅವ್ರನ್ನ ಕೇಳಿ ನಮ್ಗೆ ಏನಾದ್ರು ಸಂಶಯ ಇದ್ರೆ ಅವ್ರ ಮುಖಾಂತರ ನಾವು ಸರಿಪಡಿಸ್ಬೋದು, ತಿದ್ದುಪಡಿ ಮಾಡಿಸ್ಬೇಕು ಅಂತ ಹೇಳಿ ನನ್ನ ಈ ಸಂದರ್ಭದ ಈ ವೇದಿಕೆಯಿಂದ ಮನವಿ ಇದೆ. SIR ಅನ್ನುವಂಥದ್ದು ಚುನಾವಣಾ ಆಯೋಗದಲ್ಲಿ ಹಿಂದೆಂದೂ ನಡೆಯದ ರೀತಿಯಲ್ಲಿ ಇವತ್ತು ಅದನ್ನ ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ. ವಿಶೇಷ ತೀವ್ರ ಪರಿಷ್ಕರಣೆ ಅಂತ ಏನಿದೆಯದು ಇದು ಸಂವಿಧಾನ ಬಾಹಿರವಾಗಿರುವಂಥದ್ದು ಮತ್ತು ಈ ದೇಶದ ಎಲ್ಲ ಜಾತ್ಯತೀತ ಶಕ್ತಿಗಳನ್ನ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳನ್ನ ಸೋಲಿಸೋದಕ್ಕೋಸ್ಕರ ಮಾಡಿರುವಂಥ ಒಂದು ಸಂಚಾಗಿದೆ ಇದು. ಹಿಂದೆ ಚುನಾವಣಾ ಆಯೋಗ TN ಶೇಷನ್ ಅವರು ಇದ್ದಾಗ ಚುನಾವಣಾ ಆಯೋಗವನ್ನ ಕ್ಲೀನ್ ಮಾಡಲಿಕ್ಕೆ ಅದು ಹೆಚ್ಚು ಪ್ರಚಾರ ಪಡ್ಕೊಂಡಿತ್ತು. ಈಗ ಮತ್ತೊಮ್ಮೆ ಚುನಾವಣಾ ಆಯೋಗ ಪ್ರಚಲಿತ ಬರ್ತಿರುವಂಥದ್ದು ಈ ರೀತಿಯಾದಂಥ ಜನರನ್ನ ಓಟು ಹಾಕುವಂತ ಈ ದೇಶ ಮುಂದೆ ಹಿಂಗೆ ನಡಿಬೇಕನ್ನೋ ತೀರ್ಮಾನ ಮಾಡುವಂತ ಜನರನ್ನ ಇವತ್ತು ಪ್ರಶ್ನೆ ಮಾಡಿ ಆರೋಪಿಸ್ತಾ ನಿಲ್ಲಿಸ್ತಾ ಇದೆ. ನೀನು ಈ ದೇಶ ಪ್ರಜೆನೋ ಹೌದೋ ಇಲ್ಲೋ ಪ್ರಶ್ನೆಯನ್ನ ಕೇಳ್ತಾ ಇದೆ ಇವತ್ತು ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಮಾಡಬೇಕಾಗಿದ್ದೇನು? ಚುನಾವಣಾ ಆಯೋಗ ಸತ್ತೋದವ್ರ ಓಟ್ಗಳನ್ನು ತೆಗಿಬೇಕು, ಹೊಸ ಓಟ್ಗಳನ್ನು ಸೇರಿಸ್ಬೇಕು. ಇದು ಅದರ ಕೆಲಸ. ಇದು ಡಬಲ್ ಓಟ್ ತೆಗಿಬೇಕು, ಕಳ್ಳ ಓಟ್ಗಳು ತೆಗಿಬೇಕು. ಆದ್ರೆ ಅದು ಬದಲಿಯಾಗಿ ಇವತ್ತು ಪ್ರತಿಯೊಬ್ಬರನ್ನು ಕೂಡ ನನ್ನ ಓಟ್ ಇದೆಯೋ ಇಲ್ಲೋ ಚೆಕ್ ಮಾಡ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ನಮ್ಮ ಕುಟುಂಬದ ಓಟುಗಳಿದೆಯೋ ಅಂತ ಚೆಕ್ ಮಾಡ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಇಂಥ ಇದಕ್ಕೆ ಒಂದು ಚುನಾವಣಾ ಆಯೋಗ ಕೈ ಹಾಕಿದೆ. ಹಾಗಾಗಿ ಏನಾಯ್ತು, ಒಂದು ನಾವು ಚುನಾವಣಾ ಆಯೋಗ BJPಯ ಸರ್ಕಾರ ಮಾಡ್ತಿರುವಂತ ಒಂದು ಸಂಚಾಗಿದೆ ಇದು.
ಹಿಂದೆಂದೂ ನಡೀತಿರುವಂತ ಇದು ಎಂದೂ ಆಗಿಲ್ಲ ಇದು ವಿಚಾರಕ್ಕೆ ಅದನ್ನ. ಈಗ ಯಾಕೆ ಜನ ಎಲ್ಲ ಪಕ್ಷಗಳು, ಎಲ್ಲ ಸಂಘಟನೆಗಳು, ಎಲ್ಲ ಜಾತಿ ಶಕ್ತಿಗಳು ಯಾಕೆ ಇಂಥ ಮಾತಾಡುವಂತ ಸಂದರ್ಭ ಬಂದಿದೆ ಇವತ್ತು. ಹಿಂದೆಂದೂ ಮಾತಾಡಿಲ್ಲ ನಾವು ವಿಚಾರಕ್ಕಿದ್ನ. ನಾವು ಬಿಹಾರದಲ್ಲಿ ಎಷ್ಟು ಜನನ ಓಟ್ ಕಳ್ಕೊಂಡಿದ್ದೀವಿ, ಪಶ್ಚಿಮ ಬಂಗಾಳ ಎಷ್ಟು ಓಟ್ ಕಳ್ಕೊಂಡು ನಿಮಗೆಲ್ಲ ಗೊತ್ತೇ ಇದೆ. ನಾವು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಓಟಿನ ಹಕ್ಕಿದೆ. ಸಂವಿಧಾನ ಬಂದಾದ ನಂತರದಲ್ಲಿ 18 ವರ್ಷ ಆದ್ಮೇಲೆ ಯಾವುದೇ ವ್ಯಕ್ತಿಗೆ ತನ್ನ ತಾನೇ ಓಟಿನ ಹಕ್ಕನ್ನು ಬರುತ್ತೆ. ಆದ್ರೆ ಇವರು ಓಟ್ ಹಕ್ಕನ್ನು ಕಳೆಯಕ್ಕೆ ಬಿಡ್ತಾರೆ ಅವತ್ತಲ್ಲ. ಹಂಗಾಗಿ ನಾವಿದು ಸಂವಿಧಾನ ವಿರುದ್ಧ ಅಂತ ಹೇಳ್ತಾರೆ ಇದನ್ನ. ಭವಿಷ್ಯದ ಭಾರತವನ್ನ, ಭವಿಷ್ಯದ ನಮ್ಮ ಪ್ರಜೆಗಳ ದೇಶ ಹಿಂಗಿರ್ಬೇಕು ತೀರ್ಮಾನ ಮಾಡುವಂತ ಚುನಾವಣೆಯನ್ನ ಇವರು ತಮ್ಮ ಪಕ್ಷದ ರೀತಿಯಲ್ಲಿ, ಒಂದು ಸಂಘಟನೆ ರೀತಿಯಲ್ಲಿ, ಒಂದು ಸೈದ್ಧಾಂತಿಕ ಹಿನ್ನೆಲೆ ನೋಡ್ತಿರ್ಬೇಕಾದ್ರೆ ಇದೊಂದು ಜೀವಂತವಾಗಿ ವ್ಯಕ್ತಿಗಳನ್ನ ಸುಡುವಂತ ಪ್ರಯತ್ನ. ಇದು ಪ್ರಜಾಪ್ರಭುತ್ವವನ್ನು ನಾಶ ಮಾಡುವಂತ ಪ್ರಯತ್ನ, ವಿರೋಧ ಪಕ್ಷಗಳು ಇಲ್ಲದ ರೀತಿ ಮಾಡಿದಿರುವಂತ ಒಂದು ಸಂಚಾಗಿದೆ ಇದು. ಹಾಗಾಗಿ ನಾವು SIR ಅನ್ನುವಂಥ ವಿಚಾರ ಏನಿದೆ ಇದನ್ನ ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ. ಮತ್ತು ನಾವು ಇದು ಗುಜರಾತ್ ಅಲ್ಲ, ಬಿಹಾರ ಅಲ್ಲ, ಇದು ಕರ್ನಾಟಕ ಅನ್ನೋ ಎಚ್ಚರಿಕೆಯನ್ನ ಚುನಾವಣಾ ಆಯೋಗ ಕೊಡ್ತಾ ಇದ್ದೀವಿ. ಇಲ್ಲಿ ನೀವು ಯಾವುದೇ ಸಂಚಲನ ನಡೆಸಲಿಕ್ಕೆ ಅಥವಾ ಇಲ್ಲಿ ಯಾವುದೇ ಬೇರೆ ರೀತಿಯಾದಂತ ಒಂದು ಪಕ್ಷದ ಪರವಾಗಿ ಮಾತಾಡಿದ್ದೇ ಆದ್ರೆ ನಮ್ಮ ರಾಜ್ಯದ ಯಾವುದೇ ಮತದಾರಗಳನ್ನ ಬಿಟ್ಟೋದ್ರೆ ಅದಕ್ಕೆ ನೀವೇ ಜವಾಬ್ದಾರಿಗಳು. ಹಾಗಾಗಿ ನಾವು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಇದು ಬಸವಣ್ಣನ ನಾಡಿದು, ಸೂಫಿ ಸಂತರ ನಾಡಿದು, ವಚನಕಾರರ ಬೀಡಿದು, ನ್ಯಾಯ ನೀತಿ ಅನ್ನೋದನ್ನು ಕರ್ನಾಟಕದಲ್ಲಿ ಇದೆ ಇನ್ನ. ಹಾಗಾಗಿ ನಾವು ಈ ಚುನಾವಣಾ ಆಯೋಗಕ್ಕೆ ಎಚ್ಚರಿಕೆ ಕೊಡ್ತಾರೇನಪ್ಪ ಅಂದ್ರೆ, ಇದೇ ತಿಂಗಳು 30 ತಾರೀಕು ನಾವೆಲ್ಲ ಪ್ರಜ್ಞಾವಂತರಿದ್ದೀವಿ. ನಾಡಿನ ಎಲ್ಲ ಸಮಸ್ತ ವಿಚಾರವಂತರು, ತಿಳುವಳಿಕೆ ಇರುವಂತ ಎಲ್ಲರೂ ಕೂಡ ಇದನ್ನ ನಾವು ಖಂಡಿಸ್ತಾ 30ನೇ ತಾರೀಕು ಎಲ್ಲಾ ಜಿಲ್ಲಾ ಕೇಂದ್ರದಲ್ಲೂ ಪಕ್ಷಾತೀತವಾಗಿ BJP ಮತ್ತು JDS ಅನ್ನು ಹೊರತುಪಡಿಸಿ ನಾವು ದೊಡ್ಡ ಹಾಲ್ದೋಲ್ ನಡೆಸ್ತೀವಿ. ನಾವು ಚುನಾವಣಾ ಆಯೋಗಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡುವ ಭಾಗವಾಗಿ ಪ್ರತಿರೋಧ ಕರ್ನಾಟಕ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಇದು ಕರ್ನಾಟಕದ ಮೊದಲ ಒಂದು ಪ್ರತಿರೋಧ ಇದು. ಆ ನಂತರದಲ್ಲಿ ಇದೇ 24 ತಾರೀಕು ಕರ್ನಾಟಕದಲ್ಲಿ SIR ಅನ್ನ ಅವರು ಜಾರಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಮುಂದಿನ ಓಟ್ ಏನ್ ಮಾಡಬೇಕು ಯೋಚನೆ ಮಾಡ್ತೀವಿ. ಅದು ಇದೇ 30ನೇ ತಾರೀಕು ನಾವು ಕರ್ನಾಟಕದಲ್ಲಿ ಇದು SIR ಸರಿಯಾಗಿ ನಡೀಬೇಕು ಮತ್ತು ಯಾವುದೇ ಓಟುಗಳು ಬಿಟ್ಟೋಗಬಾರ್ದು, ಅವ್ರ ಹಕ್ಕುಗಳನ್ನ ಕಳಿಬಾರ್ದು, ನ್ಯಾಯಸಮ್ಮತವಾಗಿ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಎಚ್ಚರಿಕೆಯನ್ನು ಕೊಡೋ ಸಲುವಾಗಿ 30ನೇ ತಾರೀಕು ಒಂದು ಪ್ರತಿರೋಧವನ್ನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಪ್ರತಿಪರ ಸಂಘಟನೆಗಳು, ಎಲ್ಲ ಜಾತ್ಯತೀತ ಮನಸ್ಸಿರುವಂತಹ ಪಕ್ಷಗಳು ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತೀವಿ. ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ನಡೆಯುತ್ತೆ ಕಾರ್ಯಕ್ರಮ ಅವತ್ತು. ಇದಕ್ಕೆ ತಮ್ಮೆಲ್ಲ ಸಹಕಾರ ಬೇಕು ಅಂತೇಳಿ ಈ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಇದು ಸರ್ವ ಸಂಘಟನೆಗಳು ಮತ್ತು ಜಾತ್ಯತೀತ ಪಕ್ಷಗಳ ಒಂದು ಒಕ್ಕೂಟ. ಇದು ಯಾವುದು ಒಂದು ಸಂಘಟನೆ ಅಲ್ಲ, ಒಂದು ಗುಂಪಲ್ಲ, ಎಲ್ಲರೂ ಸೇರಿ ಎಲ್ಲ ದೇಶದ ಸಂವಿಧಾನವನ್ನು ಪ್ರೀತಿ ಮಾಡುವಂತ, ಪ್ರಜಾಪ್ರಭುತ್ವವನ್ನು ಕಾಪಾಡುವಂತ, ದೇಶವನ್ನು ಪ್ರೀತಿ ಮಾಡುವಂತ ಎಲ್ಲರೂ ಸೇರಿಕೊಂಡು ಮಾಡ್ತಿರುವಂತ ಒಂದು ಪ್ರಯತ್ನ ಆಗಿದೆ. ನಾವು ದೇಶ ಉಳಿಸ್ತೀವಿ, ಸಂವಿಧಾನ ಉಳಿಸ್ತೀವಿ, ಪ್ರಜಾಪ್ರಭುತ್ವ ಉಳಿಸ್ತೀವಿ. ಆ ಕೆಲಸದಲ್ಲಿ ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡಬೇಕು ಅಂತ ಮುಂದಾಗಿದೆ. ನಾವದು ಅವತ್ತು ನಾವು ನಮ್ಮ ಸಿಂಬಲ್ ಆಗಿ ರಾಷ್ಟ್ರ ಧ್ವಜವನ್ನು ಹಿಡ್ಕೊಂತೀವಿ, ಸಂವಿಧಾನ ಹಿಡ್ಕೊಂತೀವಿ ಮತ್ತು ಕರ್ನಾಟಕದ ಪ್ರತೀಕವಾಗಿ ಕನ್ನಡ ಬಾವುಟ ಹಿಡ್ಕೊಂತೀವಿ. ಇದು ನಮ್ಮ ಅವತ್ತಿನ ಗುರುತಾಗಿರುತ್ತೆ. ನಮ್ಮ ಇಡೀ ಎಲ್ಲ ಒಟ್ಟು ಐಕ್ಯತೆಯನ್ನು ಸೂಚಿಸುತ್ತದು. ಹಾಗಾಗಿ ನಾಡಿನ ಎಲ್ಲಾ ಪ್ರಜ್ಞಾವಂತರು ಈ SIR ಸಂಚಲನೆಯನ್ನು ಸೋಲಿಸ್ಬೇಕು ಅಂತಂದ್ರೆ ನಾವು ನಮ್ಮ ಪ್ರತಿಯೊಬ್ಬರ ಓಟುಗಳನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಎಲ್ಲರೂ ಸೇರಿನ ಪ್ರಯತ್ನವನ್ನು ಮಾಡೋಣ. ಈ ನಿಟ್ಟಿನಲ್ಲಿ ನಾವು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಮೂಲಕ ಮಾಡ್ತಿರುವಂತಹ ಸಂಚನ್ನ ಮತ್ತು ಅವರ ಕುತಂತ್ರವನ್ನು ಸೋಲಿಸೋದಕ್ಕೆ ಕೈ ಜೋಡಿಸಬೇಕು ಅಂತೇಳಿ ಈ ಮೂಲಕ ರಾಜ್ಯದ ಜನರಲ್ಲಿ ಮನವಿಯನ್ನ ಮಾಡ್ಕೊಳ್ತೀನಿ. ನಮಸ್ಕಾರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.